ಇವತ್ತು ದೈಹಿಕವಾಗಿ ಕೆಲವರು ನಮಗೆ ಅನೇಕ ಪೆಟ್ಟುಗಳನ್ನು ಕೊಡ್ತಾರೆ. ಆ ಪೆಟ್ಟುಗಳಲ್ಲಿ ಯಾವತ್ತು ಬೇಕಾದ್ರೂ ಆ ಪೆಟ್ಟು ನಮಗೆ ಮಾಯ ಆಗ್ಬೋದು. ಆದರೆ ಮಾನಸಿಕವಾಗಿ ಅರ್ಥ ಮಾತುಗಳಿಂದ ಕೆಲವು ಸಂದರ್ಭದಲ್ಲಿ ಪೆಟ್ಟುಗಳನ್ನು ನಾವು ಅನುಭವಿಸ್ತೇವೆ. ಆ ಪೆಟ್ಟುಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಮಾತುಗಳಲ್ಲಿ ಬೀರುವಂಥ ಹರಿತವಾದ ಮಾತು. ಹಂಗೆ ಇತ್ತೀಚಿನ ದಿನದಲ್ಲಿ ನೀವೆಲ್ಲ ಅನೇಕ ವಿಚಾರಗಳನ್ನೆಲ್ಲ ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಈಗ ನನಗೆ 2 ಕೈ ಇದೆ. 2 ಕೈಯಲ್ಲಿ ಏನು ಮಾಡ್ತೀನಿ? ಒಂದು ನನಗೆ ನಾನು ಕಾಪಾಡ್ತೀನಿ, ಇನ್ನೊಂದು ನಿಮ್ಮನ್ನು ಬೇರೆಯವ್ರನ್ನ ಸಮಾಜವನ್ನು ಕಾಪಾಡಲಿಕ್ಕೆ, ನಮ್ಮನ್ನು ನಂಬಿದವ್ರನ್ನ ಕಾಪಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಹಂಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಇದೆ. ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ. ಈಗ ಭಾಳ ಜನ ಹಿರಿಯರು ಬಂದಿದ್ದೀರಿ, ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ. ನನ್ನ ಮಕ್ಕಳಿಗೆ ಹೇಳೋದು ಇಷ್ಟೇ, ನಮ್ಮ ಪುಟಾಣಿ ಮಕ್ಕಳಿಗೆ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ 3ರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಿಮ್ಮ ತಾಯಿನೂ ನೆನೆಸ್ಕೊಳ್ಬೇಕು, ನಿಮ್ಮ ಗುರುಗಳನ್ನೂ ನೆನೆಸ್ಕೊಳ್ಬೇಕು, ಸಮಾಜನೂ ನೆನೆಸ್ಕೊಳ್ಬೇಕು. ಈ ರೀತಿ ಮಾಡಬೇಕು. ಯುವಕರಿದ್ದೀರಿ, ಯುವಕರು ಈಗ ರವಿ ಭಾಳ ವಿಚಾರಗಳನ್ನು ಮಾತಾಡಿದ್ರು. ಇಲ್ಲಿ ಏನೇನು ಆಗಬೇಕು ನಿಮ್ಮ ವಿಚಾರ, ಯುವಕರಿಗೆ ಅನೇಕ ಮಾರ್ಗದರ್ಶನದ ವಿಚಾರ ಮಾತಾಡಬೇಕು. ಯುವಕರು ಯಾವಾಗಲೂ ಕೂಡ ಬರೀ ಉದ್ಯೋಗದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಉದ್ಯೋಗನೇ ಒಂದು ನಿಮ್ಮ ಗುರಿ ಅಲ್ಲ. ಉದ್ಯೋಗವನ್ನು ಸೃಷ್ಟಿ ಮಾಡೋಂಥ ಶಕ್ತಿ ನಿಮ್ಮಲ್ಲಿ ಉತ್ಪಾದನೆಯನ್ನು ಮಾಡ್ಕೊಳ್ಬೇಕು. ನೀವೆಲ್ಲ ಬೆಂಗಳೂರು ಜಿಲ್ಲೆ ಮಕ್ಕಳು. ನೀವು ಬೆಂಗಳೂರು ಜಿಲ್ಲೆ ಮಕ್ಕಳು ಅಂದರೆ ನೀವು ಪುಣ್ಯವಂತರು. ನೀವು ಎಲ್ಲರೂ ಬೆಂಗಳೂರು ಜಿಲ್ಲೆ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಂಗಳೂರಿಗೆ ಕೆಂಪೇಗೌಡ ಬೆಂಗಳೂರನ್ನ ಕಟ್ಟಿದ್ರು. ಕುವೆಂಪು ಸಾಹಿತ್ಯದಲ್ಲಿ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು. ಕೆಂಗಲ್ ಹನುಮಂತಯ್ಯನವರು ಇದು ಹುಬ್ಳಿ ಧಾರವಾಡ ಇದಕ್ಕೆ ದಾವಣಗೆರೆಗೆ ಹೊಂಟೋಯ್ತಿತ್ತು ವಿಧಾನಸೌಧ. ಅವರು ಇದನ್ನು ನಮ್ಮ ಬೆಂಗಳೂರಿನಲ್ಲಿ ಕಟ್ಟಿದ್ರು, ಕೇಂದ್ರ ಸ್ಥಳ ಮಾಡಿದ್ರು. ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳೀತಾ ಇದೆ. ರವಿಯವರು ಹೇಳ್ದಂಗೆ ಒಂದೊಂದು ಅಡಿ ಭೂಮಿ ಕೂಡ ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದೆ. ಆದ್ದರಿಂದ ನಾನು ಇಲ್ಲಿರೋಂಥ ಒಕ್ಕಲಿಗರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಯಾರು 1 ಇಂಚು ಜಮೀನನ್ನು ನೀವು ಮಾರ್ಕೊಳ್ಬಾರ್ದು, ನಿಮ್ಮ ತಂದೆ ತಾಯಿನರಿಗೂ ಮಾಡ್ಕೊಳ್ಳಿಕ್ಕೆ ಬಿಡಬಾರ್ದು. ಇನ್ನೇನು ನೀವು ಮಾಡ್ಕೊಳಕ್ಕೆ ಹೋಗಬೇಡಿ. ಅದಾಗದು ಬೆಳೀತದೆ. ಅದಕ್ಕೆ ತಂದೆ ಆದಂಥ ಒಂದು ಶಕ್ತಿ ಸರ್ಕಾರ ತೀರ್ಮಾನ ಮಾಡ್ತದೆ.